ಬಿಜಾಪುರ ಜಿಲ್ಲೆಯ ಬಿಜಾಪುರ ಡಿಸ್ಟ್ರಿಕ್ಟ್ ಜಾಯಿಂಟ್ ಆಕ್ಷನ್ ಕಮಿಟಿ ವತಿಯಿಂದ ಬರುವ ದಿನಗಳಲ್ಲಿ ನಾವು ಒಂದು ಹೋರಾಟ ಉಗ್ರ ಹೋರಾಟ ಒಂದು ಹೋರಾಟ ನಮಗೇನು ಸಂವಿಧಾನದಿಂದ ಇದೆಯೋ ನಮ್ಗೆ ಅಲೌಡ್ ಇದೆಯೋ ಆ ಇದರಲ್ಲಿ ಕಾನೂನಾತ್ಮಕವಾಗಿ ಒಂದು ದೊಡ್ಡ ಹೋರಾಟ ಜಿಲ್ಲೆಯಾದ್ಯಂತ ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ಮುಖ್ಯ ವಿಷಯಗಳು ನಮ್ಮ ವಕಫ್ ಬಿಲ್ ಸಂಶೋಧನಾದೇನು ಮಾಡಿದೆ ಕೇಂದ್ರ ಸರ್ಕಾರದಿಂದ ತಿದ್ದುಪಡಿ ಬಗ್ಗೆ ಏನು ಮಾಡಿದೆ ಅದು ನಮ್ಮ ಮೈನಾರಿಟಿಯ ವಿರುದ್ಧವಾದ ಒಂದು ಕಾನೂನು ಅಂಥೇಳಿ ಅದರ ಬಗ್ಗೆ, ಮತ್ತು ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಬಿಜಾಪುರ ನಗರದ ಶಾಸಕರಾದ ಬಸವನಗೌಡ ಪಾಟೀಲ್ ಅವರು ಪದೇ ಪದೇ ಮುಸಲ್ಮಾನರನ್ನು ಟೀಕಿಸುತ್ತಾ ಅವರ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರಾದ ನಮ್ಮ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಆಡೋದ್ರಿಂದ ನಮ್ಮ ಕಮ್ಯುನಿಟಿಗೆ, ವಿಶೇಷವಾಗಿ ಮುಸ್ಲಿಂ ಕಮ್ಯುನಿಟಿಗೆ ಭಾಳ ನೋವುಂಟಾಗಿದೆ. ಮತ್ತು ಅವರು ಇದು ಮಾಡೋದು ಅವ್ರದ್ದೊಂದು ಚಾಳಿ ಆಗಿಬಿಟ್ಟಿದೆ. ಈಗ ಪಕ್ಷದಿಂದ ಹೊರಗೆ ಹಾಕಿದ ನಂತರ ಪಕ್ಷದಿಂದ ಮರಳಿ ಹೋಗೋ ಸಲುವಾಗಿ ಅವ್ರ ಕಡೆ ಒಂದೇ ಒಂದು ಅಸ್ತ್ರ ಏನಪ್ಪ ಅಂದ್ರೆ ಮುಸಲ್ಮಾನರಿಗೆ ಬೈಯೋದು. ಮುಸಲ್ಮಾನರು ಪಾಕಿಸ್ತಾನ ಬಿಟ್ಟರೆ ಏನೂ ಇಲ್ಲ. ನಿಮಗೆ ಗುರುತಿದ್ದಂಗೆ ಪಾಕಿಸ್ತಾನ್ಗೆ ನಮಗೆ ಏನೂ ತಗೊಳ್ಳೋದು ಇಲ್ಲ. 99% ಮುಸ್ಲಿಮರಿಗೆ ಪಾಕಿಸ್ತಾನ ಭೌಗೋಳಿಕವಾಗಿ ಎಲ್ಲಿದೆ ಅನ್ನೋದು ಗುರುತಿಲ್ಲ. ಇಂಥ ಒಂದು ಸ್ಥಿತಿಯಲ್ಲಿ ಬಸವನಗೌಡ ಯತ್ನಾಳರ ಬಾಯಿ ಮುಚ್ಚೋ ಸಲುವಾಗಿ ಕಾನೂನಾತ್ಮಕವಾಗಿ ಮತ್ತು ನಮ್ಮ ಪಕ್ಷಾತೀತವಾಗಿ ಒಂದು ಹೋರಾಟ ಮಾಡ್ತಾ ಇದ್ದೇವೆ. ಆದಷ್ಟು ಬೇಗನೆ ಅವ್ರ ಬಾಯಿ ಮುಚ್ಚೋ ಕೆಲಸ ನಾವು ಮಾಡುತ್ತೇವೆ.